ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರ್ಡಿ ನಾಗಲಾಪುರ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಒಂದು ಕುರಿತು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ನಮ್ಮ ಒಂದು ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಮರ್ಡಿ ನಾಗಲಾಪುರ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಭಾಗಿಯಾಗಿದ್ದಾರೆ. ಇವರು ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಬಂದಿದ್ದಾರೆ ಮತ್ತು ಇವರು ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷರು? ನಾವು ಬೈಲಹೊಂಗಲ ತಾಲೂಕ್ ಮಡಿ ನಾಗಲಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು. 30 ತಿಂಗಳ ಅಧ್ಯಕ್ಷ ಆಯ್ಕೆ ಮಾಡಿದೆವು. ಅದ್ರ ಬಳಕ 30 ತಿಂಗಳ ಸದಸ್ಯರಾಗಿದೆ. ಸರಿ ಸರ್. ತಾವು ಸರ್ ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್? ನಾವ್ ಅಧಿಕಾರಕ್ಕೆ ಬರೋಕ್ಕಿಂತ ಒಂದ್ ಸ್ವಲ್ಪ ಮೊದಲಾಗಿದ್ದು ರೀ. ನಾವ್ ಅಧಿಕಾರಕ್ಕೆ ಬಂದ ಬಳಕ ಪ್ರಾಥಮಿಕ ಶಾಲೆ ಚರಂಡಿ ಮಾಡಿದ್ರಿ. ಒಂದ್ ಸ್ಕೂಲ್ ಪ್ರವಾಸ ಹಾಕಿದ್ವಿ ಸರ. ಮತ್ತೆ ಪ್ರೌಢ ಶಾಲಿದ್ದು ತುಕಡಿ ಅವಾರ್ವಾಡಿ ಎಲ್ಲ ಹಾಕ್ಸಿದ್ವಿ ಸರ. ತಳಗಲ ಗೋಂಡಿಗೆ ಪೇವರ್ಸ್ ಹಾಕಿದ್ರಿ. ಪಟ್ಯಾ ಶಾಲಿದು ಇದ್ರಿ ಹೈಟೆಕ್ ಟಾಯ್ಲೆಟ್ ಸರ. ಮತ್ತ ಇದ್ರಿ ಇದನ್ನ ಅಂತಾರಲ್ರಿ, ಅದ ಅವ್ರಿಗೆ ಬಾಲ್ ಒಗಿತಾರ, ಅದ ಏನೋ ಅಂತಾರಲ್ರಿ. ಸರಿ, ಗ್ರೌಂಡ್ ಮಾಡಿಸಿದ್ರೆ ಬಾಲ್ ಚಂದ ಒಗಿತಾರಲ್ಲ, ಅದನ್ನೆಲ್ಲ ಮಾಡಿದ್ವಿ ಸರ್. ಸರಿ ಸರ್. ಬಾಸ್ಕೆಟ್ ಬಾಲ್ ಸರ್. ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬಂದ್ಮೇಲೆ ತಾವು ಚರಂಡಿ ಆಗಿರ್ಬೋದು, ಸಿಸಿ ರೋಡ್ಸ್ ಆಗಿರ್ಬೋದು, ಮನೆಗಳ ಅನುದಾನ ಆಗಿರ್ಬೋದು ಮತ್ತು ಕುಡಿಯೋ ನೀರು, ತಮ್ಮ ಒಂದು 3 ಗ್ರಾಮದ ಬಗ್ಗೆ ಯಾವ ರೀತಿ ಪಾತ್ರವನ್ನು ವಹಿಸಿರ್ತೀರಾ ಸರ್? ನೀರಿನ ಬಗ್ಗೆ ಎಲ್ಲಾ ಸರಿ ಮಾಡಿದ್ರು ಸರ. ನಮ್ಗ ನೀರಿನ ಅನಾನುಕೂಲ ಬಾಳ ಐತ್ರಿ. ಅಲ್ಲಿ ನಾವ್ ಮತ್ ಇಲ್ಲಿ ಬಂದು ಬೋರ್ ಹೊಡಿಸ್ಯಾರ. ಮತ್ತ ಅದಕ್ಕೆ ಜೈಂಟ್ ಕೊಟ್ರ. ಜೈಂಟ್ ಕೊಟ್ಟು ಎಲ್ಲ ಮಾಡಿದ್ರು. ಪಟ್ಯಾದಾಗ ನೀರ್ ಬರ್ತಕ್ಕ ಅಲ್ಲಿಂದ ಪೈಪ್ಲೈನ್ ಮಾಡಿ ನೀರ್ ತಂದವ್ರ. ಕಲ್ಲೂರ್ಗಂತೂ ಸಫಿಶಿಯಂಟ್ ಅಂತ ನೀರ್. ಅದ್ರ ಬಗ್ಗೆ ನಾವ್ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಗೋಸ್ಟ್ ಹಾಕಿ ಕಟ್ಸಿದವ್ರ ಕಲ್ಲೂರಾಗ. ಸರಿ ಸರ್. ಮನೆಗಳ ಅನುದಾನ ಬಂದಾಗ ಮತ್ತು ಬೀದಿ ದೀಪದ ಬಗ್ಗೆ ಯಾವ ರೀತಿ ನಿಮ್ಮ ಒಂದು ಪಾತ್ರ ವಹಿಸಿದ್ದೀರಾ ಸರ್? ಬೀದಿ ದೀಪದ ಬಗ್ಗೆ ಅಂದ್ರೆ ನಾವು 30 ತಿಂಗಳ ಅಧಿಕಾರ ಇದ್ದಾಗ್ರಿ ನಾವು ಇಲ್ಲೇ ಪಂಚಾಯತಿಗೆ ತಂದ್ ಕಸ ಅಂಗಡಿ ತಂದು ಇಲ್ಲಿ ಪಂಚಾಯತಿ ವಾಟರ್ ಮ್ಯಾನ್ ಕಡೆಯಿಂದ ಹಾಕಿಸ್ತಿದ್ವಿ ಸರ. ಈಗ ಅದ್ರ ಬಳಕ ಏನ್ ಮಾಡಿದ್ವಿ, ಒಬ್ಬರಿಗೆ ಟೆಂಡರ್ ಕೊಟ್ಟತಾರ, ಅದನ್ನ ಅವ್ರ ಹಾಕತಾರ ಸರ್. ಈಗ ಬಲ ಬಂತು. ನಾವು ಬೀದಿ ದೀಪದ ಮಾತ್ರ ಸರಿಯಾಗಿ ನಮ್ಮ ಏನ್ ಕೊರತೆ ಅಲ್ರ ಅದ್ರ. ಸರಿ ಸರ್. ತಮ್ಮ ಒಂದು ಈ ಅಧಿಕಾರವಧಿಗೆ ಬಂದ ಮೇಲೆ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ 3 ಗ್ರಾಮದ ಶಾಲೆಯ ಬಗ್ಗೆ ತಾವು ಯಾವ ರೀತಿ ಪಾತ್ರವನ್ನು ವಹಿಸಿದ್ದೀರಿ ಸರ್? 3 ಶಾಲೆಗೆ ಹೋಗ್ಕಾಸ್ ವಾರಕ್ಕೊಮ್ಮೆ ಹೋಗ್ಕಾಸ್ ಬಿಸಿ ಊಟ ಹೆಂಗ್ ಬರತ್ತದಿ, ಏನ್ ಬರತ್ತದಿ, ಶಿಕ್ಷಕರು ಹೆಂಗ್ ಶಾಲೆಯಾಗಿ ಕಲ್ಸಾತಾರು ಇಲ್ಲ ಅಂತ ಹೋಗಿ ಬಂದರು. ವಾರದಾಗ ಒಂದೊಂದ್ ಊರಿಗೆ ವಾರದಾಗ ಒಮ್ಮೆ ಹೋಗಿ ಬರ್ತದೆ, ವಿಸಿಟ್ ಮಾಡಿದ್ದೆ ಸರ್. ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದಾರೆ ಸರ್? 3 ಗ್ರಾಮದ ಬಗ್ಗೆ ಆರೋಗ್ಯದ ಬಗ್ಗೆ ಯಾವ ರೀತಿ ಪಾತ್ರ ವಹಿಸಿ? 3 ಊರ ಬಗ್ಗೆ ಅಂದ್ರೆ ಫಸ್ಟ್ ಪೈಲ ನಾವ್ ಅಧಿಕಾರಕ್ಕೆ ಬರ್ಕೊಡ್ಕಂದ್ರ ಇದು ಬಂತ್ರಿ. COVID-19 ಬಂತು. ಆಗ ಮಾತ್ರ ಪ್ರತಿ ಕಲ್ಲೂರಿಗೆ ಎಷ್ಟು ಹೋಗಿಲ್ರಿ, ಪಟ್ಯಾಳ ನಾಗಲಾಪುರ ಪೂರ ಕವರ್ ಮಾಡ್ಕೊಂಡ್ರ ಅದನ್ನ. ಸರಿ ಸರ್. ಈಗ ಅದನ್ನ ಏನ್ ತರಿಸ್ಬೇಕು, ಏನಾರ ಆದ್ರ ಅಲ್ಲಿಂದ ಗಾಡಿ ಫೋನ್ ಹಚ್ಚಿ ಕರ್ಸೋದು ಎಲ್ಲ ಮಾಡಿದೆ ಸರ್. ಮಾಡ್ತೀರಾ ಸರ್? ಸರಿ ಸರ್. ತಾವು ತಮ್ಮ ಒಂದು ಅಧಿಕಾರ ಅವಧಿ ಮುಗಿದಾದ ನಂತರ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿ ನೇಮಿತವಾಗಿದ್ದಾರೆ ಸರ್. ಸೊ ಇವರು ಯಾವ ರೀತಿ ಜನಗಳ ಜೊತೆ ಸ್ಪಂದಿಸ್ತಿದ್ದಾರೆ, ಜನಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ತಿದ್ದಾರೆ? ಈಗ ಫೆಬ್ರವರಿ 3 ನಮ್ದು ರಿಜೈನ್ ಆಗಿದೆ ಸರ್. ರಿಜೈನ್ ಆದ್ರಿಂದ ನೋಡ್ಲತ್ತ ಸರ್ ಅಂತೂ ಪಂಚಾಯತ್ ಮಟ್ಟ ಇನ್ನ ಬಂದಿರ್ರಿ. ಅಲ್ಲಿಂದ ಏನ್ ನಾವು ಹೋಗಿ ಏನಾರ ಇಂತ ಕೆಲಸ ಮಾಡ್ಬೇಕಂದ್ರ ಮಾಡತಾರ, ಸೈ ಮಾಡಿ ಕೆಲಸ ಬಿಲ್ ತೆಗಿತಾರ, ಕೊಡತಾರ. ಕೆಲ್ಸಕ್ ಮಾತ್ರ ಅವ್ರೇನ್ ತೊಂದ್ರೆ ಮಾಡಿಲ್ಲ ನಮ್ಗ. ನೋಡ್ಲಪ್ಪ ಸರ್ ಬಂದ್ರಿ ಏನ್ ತೊಂದ್ರೆ ಮಾಡಿಲ್ರಿ. ಈಗ ಏನೋ ಒಂದ್ ಕೆಲಸ ಮಾಡೋದಿತ್ತು, ಏನೋ ಒಂದ್ ಆಗಿತ್ತಂತ ಪಂಚಾಯತ್ ಹೋಗಿ ನಾಮ ಹೇಳಿ ಇನ್ನ ಸಾರ್ವಜನಿಕ ಹೇಳುದು ಕೆಲಸ ಮಾಡತಾರ. ಸರಿ ಸರ್. ಸರ್, ಮುಂಬರುವ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ 1 ಗ್ರಾಮ 1 ಚಿಹ್ನೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? 1 ಗ್ರಾಮ 1 ಚಿಹ್ನೆ ಸರ್ ರಾಷ್ಟ್ರೀಯ ಪಕ್ಷದೊಳಗ ಆಕ್ಯಾಸ ನಮ್ ಪಂಚಾಯತಿ ಎಲೆಕ್ಷನ್ ಹಾಕತ್ತ ನಮಗ್ ಸರಿ ಅನ್ಸಲ್ಲ. ಯಾಕಂದ್ರ ಹಳ್ಳಿ ಒಳಗ್ ನಾವು ಸಂಬಂಧ ಕಿರಿಸ್ಕೋಬೇಕತ್ರಿ. ಇನ್ನ TP-JP ಮಾತ್ರ ಅದನ್ನ ಪಕ್ಷದ ಚಿನ್ನದ ಮೇಲೆ ಮಾಡಿ ನಡೀತೈತಿ. ಹಳ್ಳಿ ಒಳಗಿಂದ ಗ್ರಾಮ ಪಂಚಾಯತಿ ಅಂದ್ರೆ ಸ್ವಲ್ಪ ಅದು ಸಂಬಂಧಕ್ಕೆ ಪೆಟ್ಟ ಚಾಲು ಮಾಡ್ತೈತಿ. ಮೊದಲ್ ಹೆಂಗ ಆಗತ್ತ ಹಂಗ ಆಗ್ಬೇಕು ಸರ್. ಸರಿ ಸರ್. ಸರ್, ಜನಗಳ ಮಧ್ಯೆ ತಮ್ಮ ಹೆಸರು ಕೂಡ ಇದೆ, ಜನಗಳಲ್ಲಿ ಒಂದು ಅಭಿಪ್ರಾಯ ಕೂಡ ಇದೆ ಸರ್. ಮುಂಬರುವ ಚುನಾವಣೆಯಲ್ಲಿ
ಮುಂಬರುವ ಚುನಾವಣೆಯಲ್ಲಿ ತಮ್ಮನ್ನು ಭಾಗಿಯಾಗಿ ತಮ್ಮನ್ನೇ ಅವಕಾಶ ಮತ್ತೊಂದು ಕೊಟ್ಟು ಆರಿಸಿ ತರುವಂತ ಅಭಿಪ್ರಾಯ ಇದೆ ಸರ್. ಮುಂಬರುವ ಚುನಾವಣೆಗೆ ತಾವು ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆದವ್ರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ಭಾಗಿಯಾಗೋದಂತ ಸರ್ ನಮ್ದೊಂದು ಯೂನಿಟ್ ಸರ್. ಸರಿ ಆ ಯೂನಿಟ್ದಾಗ ನಾವೆಲ್ಲರೂ ಕೂಡಿ ಕಾಸು ಮಾತಾಡ್ಕೋತವ್ರೆ. ನಮ್ಗ ಮಾಡಂದ್ರ ನಾವ್ ಮಾಡ್ತೇವೆ, ಬೇರೆದಾರಿಗೆ ಯಾರ್ಯಾರು ಮಾಡಂದ್ರ ಅವ್ರು ನಾವ್ ಅಟ್ರು ಕೂಡಿ ಮಾತಾಡ್ಕೊಂಡ್ ಅದನ್ನ ಇದನ್ನ ಮಾಡ್ತಾವ ಸರ್. ಜನಗಳ ಮೇಲೆ ನಿಮ್ಮ ಒಂದು ಅಭಿಪ್ರಾಯ ಸರ್. ಸರಿ ಸರ್. ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ಸರ್ ನಾವು ರಾಜಕೀಯ ಅನ್ನೋದು ಮೊದಲು ಇರಾಕಲ್ರಿ. ಸರಿ ನಾವು ಡಿಸಿಸಿ ಸೊಸೈಟಿ ಅಂತಾರಲ್ರಿ, ಆ ಸೊಸೈಟಿಯಾಗ ಇದ್ದಾರ ನಾವು. ಸರಿ ಸೊಸೈಟಿಯಾಗ ಇದ್ಕೊಂಡ್ ನಾವು ಮಂತೇಶ್ ದೊಡ್ಡಗೌಡ ಅವ್ರು ಅದಾರಲ್ಲ, ಅವರು BDC ಬ್ಯಾಂಕ್ ಡೈರೆಕ್ಟರ್ ಅದಾರ. ಸರಿ ಅವ್ರ ಹಿಂಬಲ್ಲಿ ಇದ್ಕೊಂಡ ಹಿಂದ್ಗಡೆ ಅವರು ಬಿಜೆಪಿ ಇಂದ ಟಿಕೆಟ್ ಸಿಕ್ತು, MLA ಆರ. ಅದ್ರ ಬಳಕ ನಾವ್ ಏನ್ ಮಾಡಿದ್ವು, ಅವ್ರ ಹಿಂಬಲ್ಲಿ ಬಿಜೆಪಿ ಆಗಿರ್ತಾವ. ಇಲ್ಲಿ ಪಂಚಾಯತಿ ಎಲೆಕ್ಷನ್ ಮಾಡ್ಬೇಕಾದ್ರೆ ನಾವ್ ಇಂಡಿವಿಜುವಲ್ ಬಂದವ್ರು. ನಾವು ಸರಿ ಯಾರ ಇದನ್ನೆಲ್ಲ ಇಂಡಿವಿಜುವಲ್ ಬಂದವ್ರಿ. ನಾವ್ ಒಂದು ಇದತ್ತಲ್ರಿ, ಜನ ಇದರಿಂದ ಬಂದವ್ರು. ನಾವಿಲ್ಲಿ ಜನ ಬೆಂಬಲಿಂದ ಪಕ್ಷದಿಂದ ನಾವ್ ಬಂದಿಲ್ರಿ. ಸರಿ ಸರ್. ಸರ್ ತಾವು ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ನಿಮ್ಮ ಒಂದು ಕಾರಣ ಸರ್, ಯಾವ ಉದ್ದೇಶದಿಂದ ತಾವು ಈ ರಾಜಕಾರಣದಲ್ಲಿ ಬಂದಿದ್ದೀರಾ? ರಾಜಕಾರಣದಲ್ಲಿ ಬರ್ಬೇಕಂದ್ರೆ ಒಂದ್ ಸ್ವಲ್ಪ ಏನಾಯ್ತು, ಎಲ್ಲಾರು ಕೂಡಿ ಹಿಂಗ್ ಇರ್ತಿದ್ರೆ, ಕೂಡಿ ಹೆಂಗಾರ ಯಾರು ಮಾಡ್ಕೊಂಡ್ ತೋಕಾರ ಅಂತಿದ್ದು. ನಿಮ್ಮ ಶಾಲಿ ಅದು ಕಲ್ತ ನೀವ್ ಮಾಡ್ರಿ ಅಂತ ಹೇಳಿ ಎಲ್ಲಾರು ಇದನ್ನ ಮಾಡಿ ಕಾಸ್ ಇದನ್ ಮಾಡಿದಾರೆ. ಸರಿ ನಾವು ಸರ್ಕಾರ ರಂಗದೊಳಗ 4ನೇ ಪೀರಿಯಡ್ ನಮ್ದು. ಸರ್ಕಾರಿ ರಂಗದೊಳಗ 4ನೇ ಪೀರಿಯಡ್ ನಮ್ ಸೊಸೈಟಿಯಾಗ. ಸರಿ ಸರ್. ಸರ್ ಇಲ್ಲಿವರೆಗೂ ಕೂಡ ತಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನ ಪ್ರೇಮಿಗಳಿಗೆ, ನಿಮ್ಮ ಊರಿನ ಗ್ರಾಮಸ್ಥರಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತಿದ್ದೀರಿ? ಈ ಸದ್ಯಾರು ನಾವು ಊರಾಗಿ ಈಗ ಯಾರು ನಾವು ಅಡ್ಡಾಡಕತ್ತು ಅಂದ್ರೆ ಇದೊಂದ್ಸಲ ನೀವ್ ಮಾಡ್ಬೇಕಂತ ಎಲ್ಲಾರು ಅಂತಾರ ನಮ್ಗೆ. ಸರಿ ನಾವೇನ್ ಯಾರಿಗೂ ಏನ್ ಕೆಟ್ಟ ಮಾಡಿಲ್ಲ, ಯಾರಿಗೆ ಹೋಗಿ ಏನ್ ನಾವ್ ಏನ್ ಹೇಳಿಲ್ಲ. ಯಾರು ಇಂಥದ್ ಮಾಡೋದಂದ್ರೆ ಹೋಗಿ ಅದ್ ಏನೇ ಇದ್ರು ಹೋಗಿ ನಾವ್ ನಿಂತ ಅವ್ರ ಕೆಲಸ ಮಾಡಿಕೊಟ್ಟಿದವ್ರಿ. ವೈಯಕ್ತಿಕ ಕೆಲಸಾನು ಮಾಡಿದವು, ಈ ಸಾರ್ವಜನಿಕ ಬಂದದ್ ಕೆಲಸ ಮಾಡಿದವ್ರಿ. ಸರಿ ಸರ್. ಹೊಲ ಕಡೆ 3 ತಾಸ 2 ತಾಸ ಹೊಲಕ್ಕೆ ಬಂದ್ರ. ಸರಿ ಸರಿ. ಊರ್ ಜನರೆಲ್ಲ ನನ್ನ ಪಂಚಾಯತಿಗೆ ಆರಿಸಿ ತಂದ ಎಲ್ಲ ಕೆಲಸ ಮಾಡಿ ಕೊಡಕ್ಕೆ ಅನುಕೂಲ ಮಾಡಿ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸರಿ ಸರ್. ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರಿ ಟೈಮ್ಸ್ ನೆಟ್ವರ್ಕಿಂಗ್ ಗ್ರೂಪ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು.